ಹಾಂ. ಹ್ಞೂ. ಎಲ್ಲ ಆಚರಣೆ ನಿಮ್ಮ ಕಡೆ ನಿಮ್ಮೂರ ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಈ ಹಬ್ಬದ ದಿನ? ಈ ಹಬ್ಬದಿಂದ ವಾರಕ್ಕೆ ಶನಿವಾರ ಮನೆಯಲ್ಲಿ ಮಾಮೂಲಿ ಎಡೆ ಇಕ್ತೀವಿ. ಹ್ಞೂ ಎಡೆ ಇಕ್ಬಿಟ್ಟು ತೇರಪ್ಪತ್ತು ಹ್ಞೂ ತೇರಪ್ಪತ್ತು ಅಂತ ಮಾಡ್ತೀವಿ ನಾವು. ಹ್ಞೂ. ಹಂಗೆ ಅವತ್ತೇ ನಾನ್ ವೆಜ್ ಮಾಡ್ತೀರಾ? ನಾವೇನು ಸಿಹಿ ಊಟನೇ ಮಾಡ್ತಾ ಇರೋದು. ಹಾಂ. ಯಾವತ್ತು ನಾವು ಇಕ್ಕಿಲ್ಲ, ಇಕ್ಕೋರು ಸಿಹಿ ಊಟ ಇರ್ತಾರೆ. ಮಟನ್ ಸಾರು ಮಾಡ್ತಾರೆ. ಯಾವತ್ತು ರಥೋತ್ಸವ ದಿನ ಮಟನ್ ಸಾರು ಮಾಡ್ತಾರಾ? ಹೌದು. ಚೆಲುವರಾಯ ಸ್ವಾಮಿಗೆ ಹಾಂ. ನಮ್ಮ ಬಾಡು ಎಣ್ಣೆ ಕಟ್ಟಲೇಬೇಕು. ಬಾಡು ಎಣ್ಣೆ ಇರಲೇಬೇಕು. ಎಣ್ಣೆ ಕಟ್ಟಲೇಬೇಕು. ಅವನು ಸುತ್ತ ಬತ್ತನಲ್ಲ, ಹ್ಞೂ. ಕುಟುಂಬಕ್ಕೆ ಬರಲೇಬೇಕು. ಹಾಂ. ಅದು ನಡೀತದೆ. ಹಿಂದೆ ನಡೆಯಿಂದ ಅದು ಅಂಶ ತೇರು ಮನಸ ಹ್ಞೂ ಹ್ಞೂ. ಅದೆಲ್ಲ ನಡೀತದೆ. ನಿಮ್ಮೂರಲ್ಲಿ ಹಾಗಾದ್ರೆ ಆ ರಥೋತ್ಸವ ದಿನ ಬರೀ ನಾನ್ ವೆಜ್, ಸಿಹಿ ಊಟ. ಸಿಹಿ ಊಟ. ನಾವೆಲ್ಲ ಸಿಹಿ ಊಟ. ನಾನ್ ವೆಜ್ ಯಾವತ್ತು? ನಾವು ಏನು ಹಬ್ಬ ಗಿಬ್ಬ ಮಾಡಿ ಪುರಾವಣೆ ಹೆಸರಿಗೆ ಪುರ ಮಾಡಿದ್ರೆ, ಕರ್ಸೇವೆ ಮಾಡಿದ್ರೆ ಅವ್ನು ನೀವು ಮರಿ ಬಿಟ್ಟಿರ್ತೀವಿ. ಆಗ ದಾಸಪ್ಪಗೆ ಕರೆದು ನಮ್ಮ ಎಲ್ಲರೂ ದಾಸಪ್ಪಗೆ ಪೂಜಿಸಿ ದೇವರು ಅವರಿಗೆ ಪೂಜಿಸಿ ದೇವರೆಲ್ಲ ಮಾಡಿ ಪೂಜೆ ಇಟ್ಟಿರ್ತೀವಿ. ಎಲ್ಲ ಮಾಡ್ತೀವಿ. ಹಬ್ಬ ಅದೊಂದು ಪುರ ಅಂತ ಮಾಡ್ತೀವಿ. ಚೆಲುವರಾಯ ಸ್ವಾಮಿಗೆ ಮರಿ ಬಿಡ್ತೀವಿ. ನಾವು ಎರಡು ಮರಿ ಬಿಡ್ತೀವಿ. ಅದಪ್ಪ ದೇವ್ರ ಪೂಜೆ ಕಲ್ಯಾಣಿಯಿಂದ ಮೀಸೆ ತಂದು ದಾಸಪ್ಪನ ಒಳಗೆ ಕರ್ಕೋಗಿ ನೀರು ತಂದು ತೀರ್ಥವ ತಗೋಗಿ ಮರಿಗೆ ಹಾಕಿ ಮರಿ ಕೂಯ್ತೀವಿ. ಅವಾಗ ಆ ಕೂದಾದ್ಮೇಲೆ ಎಡೆ ಅಡುಗಾದ್ಮೇಲೆ ಎಡೆ ಇಡ್ತೀವಿ ದೇವ್ರಿಗೆ. ಚೆಲುವರಾಯ ಸ್ವಾಮಿಗೆ ನಾನ್ ವೆಜ್ ಇಡ್ತೀರಾ? ಹೌದೌದು. ಚೆಲುವರಾಯ ಸ್ವಾಮಿ ಅರಿಗೆ ದೇವರು ಎಲ್ಲ ಪೂಜೆ ಬೋನಾಸಿಗಳು ತುಂಬಿಸಿ ಎಡೆಗಳು ಎಲ್ಲ ತುಂಬಿಸಿ ಅವತ್ತು ಆಚರಣೆ ನಡೀತಿದೆ. ಫೋಟೋ ಹಬ್ಬನ ಮಾಡಿದ್ರೆ ಹಂಗೆ ಮಾಡೋದು. ಬಾಯಿ ಕಟ್ಟಾಕೊಂಡು ಎಲ್ಲ ಎಡೆ ಇಕ್ಕದು. ಎಡೆ ಬಾಯಿ ಕಟ್ಟ ಮರಿ ಕಡಿದು ಎರಡು ಮರಿ ಕಡಿತಾರೆ. 4 ಮರಿ ಕಡಿತಾರೆ. ಎಲ್ಲ ಮಾಡ್ತೀವಿ ನಾವು. ನಾವೇನೋ ಮದುವೆ ಮಾಡಿದ್ರೆ ಕಾರ್ನಾಗ ದೇವ್ರಿಗೆ ಅರ್ಕೆ ಮಾಡಿ ಕಡಿದ್ರೆ ಅವತ್ತೇ ಕಾರ್ನಾಗ ಇಟ್ಕೊಂಡು ಆ ದೇವ್ರಿಗೆ ಅವತ್ತೇ ಪರ ಮಾಡ್ತೀವಿ ನಾವು. ಹಿಂಗೆ